ವಾತಾವರಣ ಫೀಲ್ ಮಾಡಿದಾಗ್ಲೇ ಮನಸ್ಸಿಗೆ ನೆಮ್ಮದಿ. ಸೇಮ್ ನಮ್ಮ ಚಿಕ್ಕಮಗಳೂರು ಯಾವ ತರ ಇದೆಯೋ ಸೇಮ್ ಹಂಗೆ ಫ್ರೆಂಡ್ಸ್, ಸುತ್ತಮುತ್ತ ಬೆಟ್ಟ. ನೋಡುವ ಮನಸ್ಸೆ ಯಾಕಿಂತ ಹುಚ್ಚುಚ್ಚುವ ರಸೆ. ದೇವ್ರ ಹೆಸರಿನಿಂದ ಬರೋದು, ಇವ್ರುಗಳೇ ದೇವರಾಗಿಲ್ಲಿ ಹೋಗೋದು. ಫ್ರೆಂಡ್ಸ್ ಫೈನಲಿ ರೀಚ್ ಆಗಿದ್ವಿ ಮೇಲೆ. ನೋಡಿ ಇದು ದೇವಸ್ಥಾನ, ಬೆಟ್ಟದ ಮೇಲಿರೋ ದೇವಸ್ಥಾನ. ನೋಡಿ ಇವಾಗೆಲ್ಲ ಜನಗಳು ಬಂದು ಮೇಲೆ ಅಡುಗೆ ಮಾಡೋದು ಎಲ್ಲ ಮಾಡ್ತಾವ್ರೆ. ನೋಡಿ ಸುತ್ತ ಬೆಟ್ಟ ಮೇಲಿಂದ ಹಿಂಗೆ ಕಾಣುತ್ತೆ. ಇವಾಗ ಬಿಸಿಲು ಶುರು ಆಯ್ತು ಮೇಲೆ. ನೋಡಿ ಇಲ್ಲಿ ಕನಕಪುರ ಹೆಂಗೆ ಕಾಣೋದೊಳೆ ಚಿಕ್ಕದಾಗಿ. ಬನ್ನಿ ಇನ್ನೊಂದು ಕಡೆ ಒಂದು ಆಗ್ತಾ ಅಲ್ಲೊಂದು ಪ್ಲೇಸ್ ಇರುತ್ತೆ, ತೋರಿಸ್ತೀನಿ ಏನೇನಿದೆ ಅಂತ. ಕಾಡನ್ನು ಬೆಳೆಸಿ ಉಳಿಸಿ. ಇನ್ನೊಂದು ಜನಗಳು ಹಿಂಗೆ ಬಂದರೆ ಹಿಂಗೆ ಫ್ರೆಂಡ್ಸ್, ನೋಡಿ ಹಿಂಗೆ ಚೆಲ್ಲೋದು ಹಿಂಗೆ ಮಾಡೋದು. ಬರ್ತಾರ ಕ್ಲೀನಾಗಿ ಇಡೋಣ, ಅದಿಲ್ಲ ಜನಗಳಿಗೆ. ಪ್ಲಾಸ್ಟಿಕ್ನ ಬಿಸಾಕೋದು, ಬಾಟ್ಲುಗಳನ್ನ ಬಿಸಾಕೋದು, ಇದೇ ಮಾಡ್ತಾರೆ. ನೋಡಿ ಹಿಂಗೆ ದೇವ್ರ ಹೆಸರಿನಿಂದ ಬರೋದು, ಇವ್ರುಗಳೇ ದೇವರಾಗಿಲ್ಲಿ ಹೋಗೋದು. ನೋಡಿ ಹಿಂಗೆಲ್ಲ ಕಸಗಳೆಲ್ಲ ಬಿಸಾಕೋದು, ನೀಟಾಗಿ ಇಡೋಣ ಒಂದೊಂದಿಲ್ಲ. ನೋಡಿ ಹೆಂಗಿದೆ ಫ್ರೆಂಡ್ಸ್ ವ್ಯೂಸ್. ಇನ್ನೊಂದು ಬೆಟ್ಟಗಳ ಮೇಲೆ ಬಂದರೆ ಫಸ್ಟು ಮಾಡೋ ಕೆಲಸಗಳೇ ಎಂಥದ್ದು ನೋಡಿ ಹಿಂಗೆ. ಈಗ ಹಾಡು ಬರೆಯೋದು, ಇನ್ಶಿಲ್ಗಳು ಬರೆದ್ಬಿಡೋದು. ನಮ್ಮ ಜನಗಳಿಗೆ ಕಲೆಯಲ್ಲಿ ಮಾತ್ರ ಬಿಡೋಲ್ಲ, ಬೇರೆ ಕಲೆ ಮಾಡ್ತಾರೆ ಅಲ್ವ ಗೊತ್ತಿಲ್ಲ, ಇಂಥ ಕಲೆ ಮಾತ್ರ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ಏನಂತೀರಾ? ಕಮೆಂಟ್ ಹಾಕಿ. ನೀವು ಯಾವ್ದಾರು ಬೆಟ್ಟದ ಮೇಲೆ ಮರದ ಮೇಲೆ ಈ ಥರ ಕೆತ್ತನೆ ಮಾಡಿದರೆ ಕಮೆಂಟ್ ಹಾಕಿ. ನೋಡಿ ಮೇಲೆ ಟಾಪ್ ವ್ಯೂ. ಬಿಡ ಅಲ್ಲೆಲ್ಲ ಹೋಗ್ತೀಯಲ್ಲ ಫ್ರೆಂಡ್ಸ್. ವೆದರ್ ಇವತ್ತು ಒಂದು ಸ್ವಲ್ಪ ಬಿಸಿಲು, ಒಂದು ಸ್ವಲ್ಪ ಮಳೆ ಥರನೋ ಮಂಚು ಥರ ಇದೀರೋ ಮಾತ್ರ ಸೂಪರಾಗಿ ಸ್ವರ್ಗ. ಸೇಮ್ ನಮ್ಮ ಚಿಕ್ಕಮಗಳೂರು ಯಾವ ಥರ ಇದೆಯೋ ಸೇಮ್ ಹಂಗೆ ಫ್ರೆಂಡ್ಸ್, ಸುತ್ತಮುತ್ತ ಬೆಟ್ಟ ಅದೆಲ್ಲ. ಬರಬೇಕಲ್ಲ ಸ್ವಲ್ಪ ಹುಷಾರಾಗಿ ಬನ್ನಿ. ನೋಡಿ ಹಿಂಗೆ ಕೆಳಗಡೆ ಅದು ತೋಟಗಳಿದ್ದಾವೆ. ನೋಡಿ ಅದು ಕನಕಪುರ ರೋಡ್ ಅದು. ನೋಡಿ ನಮ್ಮ ಹೀರೋ ಹೆಂಗೆ ನಿಂತವನೆ. ಹೀರೋ ಅಷ್ಟೇ ಫ್ರೆಂಡ್ಸ್. ಈ ಕಡೆ ಇನ್ನು ಫುಲ್ಲು ಬೆಟ್ಟ ಸುತ್ತಮುತ್ತ ಎಲ್ಲ ಚೆನ್ನಾಗಿದೆ. ನೀವು ಒಂದು ಸಲ ಟೈಮ್ ಮಾಡಿಕೊಂಡು ಬನ್ನಿ, ಇಲ್ಲ ಕಮೆಂಟ್ ಹಾಕಿ. ಪ್ರೇಮಿಗಳಿಗೆ ಹೇಳಿ ಮಾಡಿದ ಜಾಗ ಸ್ವಲ್ಪ ಸ್ಟಾರ್ಟಿಂಗಲ್ಲಿ. ಏನಕ್ಕೆ ಅಂದರೆ ನಿಮಗೂ ಗೊತ್ತಿರುತ್ತೆ. ಬರಬೇಕು ಅಂದರೆ ಲೊಕೇಶನ್ ಹಾಕಿರ್ತೀನಿ, ಇಲ್ಲ ಕಮೆಂಟ್ ಹಾಕಿ ಅಥವಾ ಮೆಸೇಜ್ ಮಾಡಿ ಬರೋಣ. ನೋಡಿ ಇದೆಲ್ಲ ಕೋಟೆಗೆ ತೋರಿಸ್ತೀನಿ ಬನ್ನಿ. ನೋಡಿ ಇಲ್ಲೂ ಯಾವನ ಕೆತ್ತಿಕ್ಕವನೆ. ಏನೇನು ಶಿಲ್ಲು PS. ಎಲ್ಲೆಲ್ಲೋಡುವ ಮನಸ್ಸೆ ಯಾಕಿಂತ ಹುಚ್ಚುಚ್ಚುವ ರಸೆ. ಇಲ್ಲದ ಸಲ್ಲದ ತರಲೆ ಹೋದಲ್ಲಿ ಬಂದಲ್ಲಿ ತರವೇ. ಹರ್ಷವಾ ಮುಂದಿಡುವೆ, ವ್ಯಸನವಾ ಬೆಂಬಿಡುವೆ. ಫ್ರೆಂಡ್ಸ್ ಯಾವುದೇ ಜಾಗಕ್ಕೆ ಹೋಗಿ, ಟ್ರೆಕ್ಕಿಂಗ್ ಮಾಡಿ, ಬೀಚ್ಗೆ ಹೋಗಿ, ನದಿಗೆ ಹೋಗಿ, ಅಥವಾ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ, ಆ ಜಾಗದಲ್ಲಿ 15ರಿಂದ ಒಂದು 30 ನಿಮಿಷ ಇದ್ದು ಅಲ್ಲಿಂದ ವಾತಾವರಣ ನೋಡಿ ತಣ್ಣಗೆ ಬೀಸ್ತಾ ಇದು ಫೀಲ್ ಮಾಡಿದಾಗ್ಲೇ ಅಲ್ಲಿಂದ ವಾತಾವರಣ ಗೊತ್ತಾಗೋದು ಹೇಗಿದೆ ಏನು. ಮನ್ಸಿಗೆ ನೆಮ್ಮದಿ. ವಾಯ್ಸ್ ಕೇಳ್ಸಲ್ಲ, ಬರೀ ಗಾಳಿ ಸೌಂಡ್ ಕೇಳಿಸುತ್ತೆ, ಒಂಥರ ನೆಮ್ಮದಿ ಇದೆ ಫ್ರೆಂಡ್ಸ್. ಬನ್ನಿ ಒಂದ್ಸಲ ಹಿಂಗೆ ಇಂಥ ಜಾಗಗಳಿಗೆ ಹೋಗ್ತಾರೆ. ಅವಾಗ ತಿಂಗಳಿಗೊಂದ್ಸಲನೋ 2 ತಿಂಗಳಿಗೊಂದ್ಸಲನೋ ಯಾವಾಗ ಫ್ರೀ ಮಾಡಿಕೊಂಡು ಹೋಗಿ ಬನ್ನಿ, ಮನ್ಸಿಗೆ ರಿಲ್ಯಾಕ್ಸ್ ಆಗುತ್ತೆ. 2 ಬಂದಿದ್ವಿ, ಒಂದು ಅರ್ಧ ಗಂಟೆ ಆಮೇಲೆ ಹೋಗ್ತೀವಿ.
ಇವಾಗ ಇಲ್ಲಿಗೆ ಬ್ಲಾಗ್ನ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟು ಇಳಿಯೋದನ್ನ ಇನ್ನೊಂದು ಬ್ಲಾಗ್ ಮಾಡ್ತೀನಿ, ಅಥವಾ ಅದೇ ಇನ್ನೊಂದು ಎಪಿಸೋಡ್ ಆಗ್ಬೋದು. ಓಕೆ ಫ್ರೆಂಡ್ಸ್, ಬಾಯ್. ನೋಡಿ ಫ್ರೆಂಡ್ಸ್, ಕಲ್ಯಾಣಿ ನೀರು ಎತ್ಕೊತಾವನೆ ಮನೆಗೆ. ನಮ್ಮಮ್ಮ ಫೋನ್ ಮಾಡಿ ಎತ್ಕೊಂಬರ್ರಿ ಅಂದರು, ಎತ್ಕೊತಾವನೆ. ನೋಡಿ ಇದು ಕಲ್ಯಾಣಿ ಮೇಲಿರೋದು ನೋಡಿ. ಕೋಳಿ ಕೋಳಿ ಕೊಯ್ತವ್ರೆ. ಫ್ರೆಂಡ್ಸ್, ಇವಾಗ ಒಂದು 10% ಇಳಿದಿದ್ದೀವಿ, 20% ಇಳಿಬೇಕು. ಇಳಿಯೋದೇನು ಇಳಿದು ಬಿಡ್ಬೋದು. ಇದನ್ನೊಂದು ಎಪಿಸೋಡ್ ಮಾಡೋಣ ಅಂದ್ಕೊಂಡೆ, ಒಂದು ಎಪಿಸೋಡ್ ಜಾಸ್ತಿ ಆಗ್ಬೋದು. ಹಿಡಿದು ಮತ್ತೆ ಅದು ಮಾಡೋಕ್ಕಾಗಲ್ಲ ಫುಲ್ಲು. ಸುಮ್ಮನೆ ಅದಕ್ಕೆ ಸೇರಿಸ್ಬಿಡ್ತೀನಿ, ನೋಡೋಣ. ಆದರೆ 2 ಎಪಿಸೋಡು ಇಲ್ಲ ಒಂದೇ ಎಪಿಸೋಡು. 1 ಮಾಡಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 2 ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ, ವ್ಯೂಸ್ ಮಾಡಿಸಿ ಅಷ್ಟೇ. ಶೇರ್ ಮಾಡಿಸ್ಬಿಟ್ಟು ಸಪೋರ್ಟ್ ಮಾಡಿ. ಹಾಂ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಇದ್ದರೆ ಇನ್ನೂ 10-20 ವೀಡಿಯೋನೇ ಹಾಕ್ಬೋದು. ಹಿಂಗೆ ಕಾಣಲ್ಲ, ಹಿಂಗೆ ನೋಡಿ ಫ್ರೆಂಡ್ಸ್. ಬಂದು ನೋಡಿ ಇಳಿಬೇಕಾರೆ, ಅವಾಗ ಹತ್ಬೇಕಾರೆ ತೋರಿಸಿದ್ನಲ್ಲ, ಇವಾಗ ಇಳಿಬೇಕಾರೆ ಇದು ಕೋಟೆ. ಕರೆಕ್ಟಾಗಿ ಕೋಟೆ ಮೇಲೆ ಕೂತಿದ್ದೀವಿ ನೋಡಿ. ಇದು ಕೋಟೆ ನೋಡಿ, ಅವರೇ ಹತ್ತಿದ್ದು ಇಲ್ಲಿಂದ. ನೋಡಿ ಇಲ್ಲಿ ಕೂತಾರಲ್ಲ, ಇವರು ನಮ್ಮ ತಂದೆ, ನಮ್ಮ ಜನಕ. ಕಾರು ಇದೊಂದು ಚೋಟ್ರಿ ಬಾಡಿಗೆ ತಗೊಂಡವ್ರೆ. ಮನೆ ಹಂಗೆ ಇಳಿತಾ ಫುಲ್ಲು ಲಾಸ್ಟಲ್ಲಿ ತೋರಿಸ್ತೀನಿ. ಫುಲ್ಲು ಮಾಡೋಕ್ಕಾಗಲ್ಲ ಇದು ಇಳಿಯೋದನ್ನ. ಕಬ್ಬಳಮ್ಮ ಬೆಟ್ಟ ಇದು. ಆಮೇಲೆ ಇದು ಅವರೇ ತೋರಿಸಿದ್ದೀನಿ ನಿಮಗೆ, ಮತ್ತೆ ತೋರಿಸೋದೇನು ಅವಶ್ಯಕತೆ ಇರೋಲ್ಲ. ಅದು ನೋಡ್ಕೊಂಬಿಡಿ. ಇದು SRS ಬೆಟ್ಟ. ಇಳಿಯೋದನ್ನು ಫುಲ್ ಮಾಡೋಕ್ಕಾಗಲ್ಲ, ಒಂದೇ ಬಂದ್ಬಿಡ್ತೇವೆ ಫ್ರೆಂಡ್ಸ್. ನೋಡ್ಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಫಾಲೋ ಮಾಡಿ. ಇವಾಗ ಹೋಯ್ತಾ ಕೆಳಗಡೆ ಇಳಿಯೋದನ್ನ ತೋರಿಸ್ತೀನಿ ನೋಡಿ. ಫುಲ್ಲು ಮಾಡೋಕ್ಕಾಗಲ್ಲ ಇಳಿಯೋದನ್ನು. ಕೆಳಗಡೆ ಲಾಸ್ಟ್ ಮೆಟ್ಲ ಹತ್ರ ತೋರಿಸ್ತೀನಿ. ಕೋಟೆ ಎಂಟ್ರಿ, ಕೋಟೆ ಎಂಟ್ರಿ ಯಾವಾಗ ತೋರಿಸಿದ್ನಲ್ಲ, ಕೋಟೆ ಎಂಟ್ರಿ ಅಂತ. ಅದನ್ನು ಇಳಿಬೇಕಾದ್ರೆ ಎಕ್ಸಿಟು ಅದೇ, ಎಂಟ್ರಿನೂ ಅದೇ. ಅದನ್ನು ತೋರಿಸ್ತೀನಿ ನೋಡಿ. ಮುಗೀತಷ್ಟೇ. ಬಂದ್ವಿ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ವಿ, ರೆಸ್ಟ್ ಮಾಡಿದ್ವಿ, ದರ್ಶನ ಮಾಡ್ಕೊಂಡ್ವಿ, ಮಂಗಳೂರಿಗೆ ತಗೊಂಡು ಪೂಜೆ ಮಾಡ್ಕೊಂಡು ತೀರ್ಥ ತಗೊಂಡು ಹೋಯ್ತಾ ಇದ್ದೀವಿ ಇವಾಗ ನೋಡಿ. ಟಿಪಿಕಲ್ ಮೆಟ್ಲು ಇದೆಲ್ಲ. ಬರೋರು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಬನ್ನಿ. ಸ್ವಲ್ಪ ಜಾರುತ್ತೆ. ಆಮ್ಲೆಟ್ ಹಾಕಿದ್ದಾರೆ. ನಾವು ಹೋಗ್ತಿದ್ದಂಗೆ ಯಾರು ಆಮ್ಲೆಟ್ ಹಾಕಿರೋ, ಅದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ. ನಮಗೆ ಒಂಥರ ಅನ್ಸ್ಬಿಡ್ತು ಅಂತ. ಬರ್ಬೇಕಾದ್ರೆ ಸ್ವಲ್ಪ ಕೈ ನೀರು, ಗ್ಲೂಕೋಸ ಏನೋ ತಗೊಂಬನ್ನಿ. ಹೆಲ್ತ್ ಇಶ್ಯೂ ಇರೋರು ಜಾಸ್ತಿ ಬರೋಕ್ಕೆ ಟ್ರೈ ಮಾಡಬೇಡಿ, ತೊಂದರೆ ಆಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಕೆಳಗಡೆ ತೋರಿಸ್ತೀನಿ. ನೀನು ಯಾರು ಹುಡುಗ ಬೇರೆ ಬಂದ. ಹಾಯ್ ಮಾಡ ಮಗ. ಸರಿ ಫ್ರೆಂಡ್ಸ್, ಬಾಯ್. ಕೆಳಗಡೆ ತೋರಿಸ್ತೀನಿ ಇನ್ನು, ಮತ್ತೇನೋ ಮಾಡೋಕ್ಕಾಗಲ್ಲ. HTRZ ಅಂತ. ಹಾಯ್ ಫ್ರೆಂಡ್ಸ್, ನೋಡಿ ಕೆಳಗಡೆ ಬಂದ್ವಿ. ಕೋಟೆ ಎಂಟ್ರಿ ತೋರಿಸಿದ್ನಲ್ಲ, ಇವಾಗ ಇದು ಕೋಟೆ ಎಕ್ಸಿಟ್. ಹತ್ಬೇಕಾದ್ರೆ 1 ಅವರ್ ಹತ್ತಿದ್ವಿ, ಇಳಿಬೇಕಾದ್ರೆ ಬರೀ 5-10 ನಿಮಿಷ ಇಳಿದ್ಬಿಟ್ಟಿದ್ದೀವಿ ನೋಡಿ. ತಣ್ಣಗಿದೆ ಈ ಜಾಗ ಮಾತ್ರ. ಇಲ್ಲಿ ನೋಡಿ ಎಂಟ್ರಿ ಇದೆ. ಈ ಕಡೆ ನೋಯ್ತಾ ಎಂಟ್ರಿ, ಆ ಕಡೆ ಮತ್ತೆ ಎಕ್ಸಿಟ್. ನೋಡಿ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ. ಸ್ವಲ್ಪ ಕಾಲ್ದರ ಉಳ್ಕು. ಅಲ್ಲ ಫ್ರೆಂಡ್ಸ್, ಬರೋರು ಇಲ್ಲಿನ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ, ನಮ್ಮ ಹೊಣೆ.
ಫ್ರೆಂಡ್ಸ್ ಅಷ್ಟು ಟಾಪ್ವರೆಗೂ ಹತ್ತಿದ್ವಿ ಮೇಲೆ, ಟಾಪ್ವರೆಗೂ ಹತ್ತಿದ್ವಿ. ಹಾಂ ಓಕೆ ಫ್ರೆಂಡ್ಸ್, ಬಾಯ್, ಟೇಕ್ ಕೇರ್. ಕೇಳದೆ ನಿಮಗೆ